ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತು ಅಂತಂದರೆ ನಾನು ಒಳ್ಳೆ ಒಂದು ದಿಂಡಿಕಲ್ ಬಿರಿಯಾನಿಗೆ ಏನೇನು ಹಾಕಿದ್ದೀನಿ ಮಸಾಲೆ ಅಂತ ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ. ಒಂದೇ ಒಂದ್ಸಲ ಕ್ಲಿಪ್ಪಿ ನೋಡ್ಕೊಂಬನ್ನಿ. ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಹೇಳ್ತೀನಿ. ನಾನು ದಿಂಡಿಕಲ್ ಬಿರಿಯಾನಿ ಅಂತ ಕೇಳಿದ್ದೆ ಫಸ್ಟು. ಸರಿ ನಾನು ಯಾಕೆ ಟ್ರೈ ಮಾಡಬೇಡ ಅಂತ ಮಾಡಿದ್ದೀನಿ. ಸಿಂಪಲ್ ಮಸಾಲ, ಟೊಮೊಟೊನ ಯೂಸ್ ಮಾಡಲಿದ್ದಕ್ಕೆ ಆರಾಮಾಗಿ ನಾವು ಒಂದು ಈ ಅರ್ಧ ಅವರಲ್ಲಿ ನಾವು ಈ ದಿಂಡಿಕಲ್ ಬಿರಿಯಾನಿ ರೆಡಿ ಮಾಡ್ಕೋ. ಬನ್ನಿ ಹೇಗೆ ಮಾಡ್ತೀನಿ ಒಂದ್ಸಲ ಕ್ಲಿಪ್ಪಿ ನೋಡ್ಕೊಂಡು ಬರೋಣ. ನೋಡಿ, ದಿಂಡಿಕಲ್ ಬಿರಿಯಾನಿ ಮಾಡ್ಕೊಳಕ್ಕೆ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಮಸಾಲೆ ರೆಡಿ ಮಾಡ್ಕೊತೀನಿ. ಡ್ರೈ ಮಸಾಲೆ ಏನು ಗೊತ್ತಾ, ಇದು ಒಂದು 10 ಏಲಕ್ಕಿ ತೊಗೊಂಡಿದ್ದೀನಿ. ಇದೇನೋ ಇದೊಂದು ಮಸಾಲೆ ಮೊಗ್ಗು, ಇದು ನನಗೆ ಎಷ್ಟು ದೇವರೇ ಗೊತ್ತಿಲ್ಲ. ಆಮೇಲೆ ನೋಡಿ, 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಲವಂಗ, ಇದು ಮರಾಠಿ ಮೊಗ್ಗು ಇದು ಅನಾನಸ್ ಹೂವು, ಆಮೇಲೆ ಸ್ವಲ್ಪ ಕಸೂರಿ ಮೇಥಿ, ಚಕ್ಕೆ ನೋಡಿ. ಆಮೇಲೆ ಒಂದು 4 ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದೊಂದು ಸಂಪಿಗೆ ಹೂವನ ಮಸಾಲೆ ಸಂಪಿಗೆ ಹೂವು ಇದು 2 ತೊಗೊಂಡಿದ್ದೀನಿ. 1-2 ಸ್ಪೂನು ಧನಿಯಾಕಾಳು. ಇಷ್ಟು ನಾನು ಪುಡಿ ಮಾಡ್ಕೊಂಬಿಡ್ತೀನಿ, ಪೌಡ್ರ್ ಮಾಡ್ಕೊಂಬರ್ತೀನಿ. ಜಾರ್ಗೆ ಹಾಕೊಂಡಿದ್ದೀನಿ. ಇವಾಗ ನಾನು ಡ್ರೈ ಪುಡಿ ಮಾಡ್ಕೊತೀನಿ. ನೋಡಿ, ಈ ಥರ ಆಗಿದೆ ಪೌಡ್ರು. ಇದರಲ್ಲಿ ಒಂದು 3 ಸ್ಪೂನಷ್ಟು ಹಾಕ್ಕೊಟ್ಟು, ಎಲ್ಲ ಹಾಕೊಳೋದಿಲ್ಲ, ಮಾಡಿ ಇಟ್ಕೊತೀನಿ. ನೀವು ಕೂಡ ಮನೇಲಿ ಟೈಮ್ ಇರುತ್ತೆ ಮಾಡಿ ಇಟ್ಕೊಂಡು ಬೇಗ ನಾವು ಅಡುಗೆ ರೆಡಿ ಮಾಡ್ಕೊಬೋದು. ನೋಡಿ, ದಿಂಡಿಕಲ್ ಬಿರಿಯಾನಿಗೆ ನಾನು ಗೋಡಂಬಿ ಹಾಕೋದು ಮರ್ತಿದ್ದೆ, ಮತ್ತು ಕಲ್ಲುವ ಕಾಣುತ್ತಲ್ಲ, ಕಲ್ಲುವ ಹಾಕಿದ್ದೀನಿ. ಸ್ವಲ್ಪ ಕಲ್ಲುವ ನಾನು ಮರ್ತೇ ಬಿಟ್ಟಿದ್ದೆ ಅದಕ್ಕೆ ನಾನು ಇವಾಗ ಹಾಕಿದ್ದೀನಿ. ಇವಾಗ ಮತ್ತೊಂದು ಸಲ ಪೌಡ್ರ್ ಮಾಡ್ತೀನಿ. ಬಿರಿಯಾನಿಗೆ ನಾನು ಒಂದು 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ ಇಷ್ಟ. ಇದಕ್ಕೆ ಯಾವುದೇ ರೀತಿ ಟೊಮೊಟೊ ನಾನು ಹಾಕೋದಿಲ್ಲ. ಅದಕ್ಕೆ ನಾನು 2 ಈರುಳ್ಳಿ ತೊಗೊಂಡಿದ್ದು ದೊಡ್ಡದು. ನೀವು ಈರುಳ್ಳಿ ಜಾಸ್ತಿ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಮತ್ತು 1 ಇಡಿ ನಾನು ಪುದೀನ ತೊಗೊಂಡಿದ್ದೀನಿ. 1 ಇಡಿ ಕೊತ್ತಂಬರಿ. ನೋಡಿ, ಇದರಲ್ಲಿ ಒಂದು 10 ಹಸಿಮೆಣಸಿನ್ಕಾಯಿ ಇದೆ, ಒಂದು 2 ಇಂಚಷ್ಟು ಶುಂಠಿ ಇದೆ, ಒಂದು ದೊಡ್ಡದೊಂದು ಬೆಳ್ಳುಳ್ಳಿ ಇದೆ. ಇಷ್ಟು ನಾನು ಹಾಕ್ಕೊಳ್ತೀನಿ. ಇದಕ್ಕೆ ಯಾವುದೇ ರೀತಿ ಟೊಮೊಟೊ ಬೇಡ. ನಾನು ಆಮೇಲೆ ಹಾಕ್ಬೇಕಾದ್ರೆ ಮಸಾಲೆ ತೋರಿಸಿ ಇನ್ನೇನು ಹಾಕ್ಬೇಕಂತ. ಬನ್ನಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ಇವಾಗ ದಿಂಡಿಕಲ್ ಬಿರಿಯಾನಿ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ನಾನು ಕಮ್ಮಿನೇ ಮಾಡ್ತೀನಿ. ಇವಾಗ ನಾನು ಸ್ಟವ್ ಆನ್ ಮಾಡ್ತೀನಿ. ಸ್ವಲ್ಪ ಬಿಸಿ ಆಗಲಿ. ಸೋನಾ, ಇದಕ್ಕೆ ನಾನು ಯಾವುದೇ ರೀತಿ ಚಕ್ಕೆ ಲವಂಗ ಯಾವುದೂ ಎಲ್ಲ ನಾನು ಪೌಡ್ರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಮಸಾಲೆಗಳು ಹಾಕ್ತೀನಿ. ನೋಡಿ, ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತೀನಿ. ಇದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕ್ತೀನಿ. ನಾನು ಮಾಡಬೇಕಾದ್ರೆ ತೋರಿಸಿ ಏನೇನು ಹಾಕ್ತೀನಿ ಅಂತ. 2 ಸ್ಪೂನ್ ತುಪ್ಪ. ನೀವು ದಿಂಡಿಕಲ್ ಬಿರಿಯಾನಿ ಮಾಡೋಕ್ಕೆ ಮಟನ್ ತೊಗೋಬೋದು, ಚಿಕನ್ ತೊಗೋಬೋದು. ನಾನು ಚಿಕನ್ ತೊಗೊಂಡಿದ್ದೀನಿ ಇವತ್ತು. ಮಟನ್ ಬೇಜಾರಾಗ್ಬಿಟ್ಟು ತಿಂದು, ಅದಕ್ಕೋಸ್ಕರ ಚೆನ್ನಾಗಿದೆ. ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ಮಸಾಲೆ, ಇದಕ್ಕೆ ದಿಂಡಿಕಲ್ ಬಿರಿಯಾನಿಗೆ ಟೊಮೊಟೊ ಹಾಕೋದು ಬೇಡ. ಚೆನ್ನಾಗಿದೆ ಫ್ರೈ ಆಗಲಿ ಮಸಾಲೆಗಳೆಲ್ಲ. ನೋಡಿರಲ್ಲ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಇಷ್ಟೇ ಇದು ಮಸಾಲೆ. ಚೆನ್ನಾಗಿದೆ, ಎಣ್ಣೆ ಬಿಡಂಗೆ ಮಸಾಲೆ. 1 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್. ಇದು ಬಂದು 1 ಸ್ಪೂನ್ ಹಾಕ್ತೀನಿ ನಾನು ಮಸಾಲೆ. ನೋಡಿ, ಅವಾಗಲೇ ನೋಡಿದ್ನಲ್ವಾ, ಗೋಡಂಬಿ ಕಲ್ಲುವ ಲಾಸ್ಟ್ ರುಬ್ಬಿದೆ ನಾನು. ಇದೊಂದು ಸ್ಪೂನ್ ಹಾಕ್ತೀನಿ. ಇದು ಹಾಕ್ಬಿಟ್ಟು ಚೆನ್ನಾಗಿ ನಾವು ಇವಾಗ ಎಣ್ಣೆ ಬಿಡೋಣ. ಚೆನ್ನಾಗಿದು. ಇವಾಗ ಇದಕ್ಕೆ ನಾನು ಇವಾಗ 1 ಕಪ್ ಅಷ್ಟು ಮೊಸರು ಹಾಕ್ಕೊತೀನಿ. ಚೆನ್ನಾಗಿದು ಮಿಕ್ಸ್ ಆಗಲಿ. ಚೆನ್ನಾಗಿ ಎಣ್ಣೆ ಬಿಟ್ಟಿದ್ದು. ಇದಕ್ಕೆ ನಾನು ಇವಾಗ ಒಂದು 3/4 kg ಅಷ್ಟು ಚಿಕನ್ ಹಾಕ್ಕೊಡ್ತೀನಿ. ನಾನು 3/4 kg ಚಿಕನ್ಗೆ 2 ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕೋಣ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ನೋಡಿ, ಉಪ್ಪು ನೋಡ್ಕೊಂಡು ಹಾಕೋಣ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಇವಾಗ ಒಂದು ದೊಡ್ಡ ನಿಂಬೆಹಣ್ಣು ಹಾಕ್ತಿದ್ದೀನಿ, ರಸ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ಇದನ್ನು ಸ್ವಲ್ಪ ಬೇಗ ಬಿಡೋಣ. ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ ನೀರು ಹಾಕಿದ್ದೀನಿ. ಚೆನ್ನಾಗಿ ಬೇಯಲಿ ಸ್ವಲ್ಪ ಅದು. ಚಿಕನ್ ಅರ್ಧ ಬೆಂದಿದೆ, ಬನ್ನಿ ಇವಾಗ ನೋಡೋಣ. ನೋಡಿ ಈ ಥರ ಎಣ್ಣೆ ಬಿಟ್ಟರೆ ಚಿಕನ್ ಅರ್ಧ ಬೆಂದಿದೆ ನೋಡಿ. ಎಷ್ಟು ಪರಿಮಳ ಗೊತ್ತಾ. ಇವಾಗ ಅಕ್ಕಿ ನಾನು 2 ಗ್ಲಾಸ್ ನೆನೆಸಿ ಅರ್ಧ ಗಂಟೆ ನೆನೆಸಿದ್ದೇನು. ಇದು ಬಾಸುಮತಿ ರೈಸು, ನಿಮ್ಮ ಮನೆಗೆ ಯಾವ ರೈಸ್ ಇದೆ ಅದನ್ನೇ ಹಾಕ್ಕೊಳ್ಳಿ. ನಾನು ಇದು ಖಾಲಿ ಮಾಡೋಣ ಅಂತ ಹಾಕ್ತಾಯಿದ್ದೀನಿ. ಅಕ್ಕಿ ಜಾಸ್ತಿ ನೆನೆಸ್ಬಾರ್ದು, ಒಡೆದೋಗುತ್ತೆ ಅಕ್ಕಿ, ಅದಕ್ಕೋಸ್ಕರ ಮೀಡಿಯಮ್. ಇವಾಗ ಇದನ್ನು ತಿರುಗಿಸ್ಬಿಟ್ಟೋಣ, 1-2 ಸಲ ತಿರುಗಿಸೋಣ ಸಾಕು. ತಿರುಗಿಸಿ ಸ್ವಲ್ಪ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಅಕ್ಕಿಗೆ ಎಷ್ಟು ಬೇಕಷ್ಟು. ಉಪ್ಪು ಖಾರ ಎಲ್ಲ ಇವಾಗ ಚೆಕ್ ಮಾಡ್ಕೊಬಿಡೋಣ. ಉಪ್ಪು ನೋಡಿ, ಖಾರ ಸಾಕು, ಉಪ್ಪು ಚೆಕ್ ಮಾಡ್ಕೊಳ್ಳೋಣ. ಉಪ್ಪು ಕರೆಕ್ಟಾಗಿದೆ ನೋಡಿ. ಕುದೀತಾ ಐತೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇವಾಗ ಇದನ್ನು ಸಿಮ್ಮಲ್ಲಿ ಇಡ್ತೀನಿ ನೋಡಿ. ನಾನು ಏನಕ್ಕೆ ಕರೆಂಟ್ ಸ್ಟವ್ ಚೇಂಜ್ ಮಾಡಿದೆ ಅಂದರೆ ಅದು ತುಂಬ ಸೀದೋಗುತ್ತೆ ಬೇಗ, ಅದಕ್ಕೋಸ್ಕರ ಇದು ಇದಾರೆ ಗ್ಯಾಸ್. ಇವಾಗ ದಮ್ ಕಟ್ಟೋಣ. ವೆಯ್ಟ್ ಇಟ್ಟೋಣ ಮೇಲೆ. ಒಂದು 10 ನಿಮಿಷ ಆಯಿತು, ದಮ್ ಕಟ್ಟ ಮುಗೀತು. ನೀವು ಬಿರಿಯಾನಿ ಆಗಿದೆ ನೋಡೋಣ. ನೋಡಿದ್ರಲ್ಲ, ದಿಂಡಿಕಲ್ ಬಿರಿಯಾನಿ ರೆಡಿ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡೋಣ. ನೋಡು, ಬಿರಿಯಾನಿ ರೆಡಿ ಆಯಿತು. ಬಿರಿಯಾನಿ ಜೊತೆಗೆ ರೈತ, ಅದ್ರ ಜೊತೆಗೆ 1-2 ಈರುಳ್ಳಿ, 1-2 ಸೌತೆಕಾಯಿ, ಹಾಗೆ ಟೊಮೊಟೊ ಒಬ್ಬರು ಇಷ್ಟಪಡ್ತಾರೆ, ಅದಕ್ಕೆ ನಾನು ಇಟ್ಟು ತೋರಿಸ್ತೀನಿ. ರೆಡಿ ಆಯಿತು ದಿಂಡಿಕಲ್ ಬಿರಿಯಾನಿ. ತುಂಬ ಸಿಂಪಲ್ ಇದು. ಒಂದ್ಸಲ ನೀವು ಫಸ್ಟ್ ಲಾಸ್ಟಲ್ಲಿ ನೋಡ್ಕೊಂಬನ್ನಿ ದಿಂಡಿಕಲ್ ಬಿರಿಯಾನಿ ಏನೇನು ಹಾಕಿದೆ ಅಂತ. ತುಂಬ ತುಂಬ ಅದ್ಭುತವಾಗಿದೆ. ಒಂದ್ಸಲ ಟ್ರೈ ಮಾಡಲೇಬೇಕು ಮನೇಲಿ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ತಿಳಿಸಿ. ಆಶ್ಚರ್ಯ ಆಯ್ತು, ಏನಪ್ಪ ದಿಂಡಿಕಲ್ ಬಿರಿಯಾನಿ ಅಂತ. ನನಗೂ ಸುಮಾರು ಜನ ಹೇಳ್ತಾರೆ, ಏನು ತಿಂದೆ? ನಾನು ದಿಂಡಿಕಲ್ ಬಿರಿಯಾನಿ ತಿಂದೆ. ಇದು ಯಾವುದು ದಿಂಡಿಕಲ್ ಬಿರಿಯಾನಿ ಅಂತ ಆವಾಗ ನೋಡಿದೆ, ನನಗೆ ಗೊತ್ತಾಯಿತು. ಏನೇನು ನಾನು ಸುಮಾರು ಹೋಟೆಲ್ಗಳು ನೋಡಿದ್ದೀನಿ, ಒಂದು ಚಕ್ಕೆ ಕಾಣಲ್ಲ, ಲವಂಗ ಕಾಣಲ್ಲ, ಏನಿಲ್ಲ, ಎಲ್ಲ ರುಬ್ಬಿ ಹಾಕಿರ್ತಾರೆ. ಇದು ಹೆಂಗಪ್ಪ ಅಂತ ಆವಾಗ ಗೊತ್ತಾಯ್ತು ನನಗೆ ಇದೇ ಇರ್ಬೋದು ಅಂತ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅದ್ಭುತವಾಗಿ ಬಂದಿದೆ ದಿಂಡಿಕಲ್ ಬಿರಿಯಾನಿ. ನೀವಿಗೆ ಪಾತ್ರೆಲಿ ಮಾಡೋಕ್ಕಾಗಿಲ್ಲ ಅಂತಂದರೆ ಎಲ್ಲ ಮಸಾಲೆ ಹಾಕ್ಬಿಟ್ಟು 1 ವಿಸಿಲ್ ಇಲ್ಲ 2 ವಿಸಿಲ್ ಚೆನ್ನಾಗಿ ಚಿಕನ್ ಬೇಯಿಸ್ಕೊಬಿಟ್ಟು 1 ವಿಸಿಲ್ ಅಕ್ಕಿ ಹಾಕ್ಬಿಟ್ಟು 1 ವಿಸಿಲ್ ಮಾಡಿಕೊಂಡ್ರೆ ಮುಗೀತು. ದಿಂಡಿಕಲ್ ಬಿರಿಯಾನಿ ರೆಡಿ. ಜೊತೆಗೆ ರೈತ, ಈರುಳ್ಳಿ, ಸೌತೆಕಾಯಿ, ಟೊಮೊಟೊ. ಈ ಚಳಿಗೆ, ಈ ವೆದರ್ಗೆ ಯಪ್ಪ. ನನಗೆ ಏನು ಗೊತ್ತಾ, ನನಗೇನೋ ಬೆಳಗ್ಗೆ ರಾತ್ರಿಯಿಂದ ಏನೋ ಮನ್ಸಿಗೆ ಬೇಜಾರು, ಮೂಡೇ ಇಲ್ಲ ನನಗೆ. ಏನು ಮಾಡೋಕ್ಕೆ, ಏನಪ್ಪ ಅಂತ ಹಾಗಂದ್ಬಿಟ್ಟು 4 ಗಂಟೆ ರಾತ್ರಿಗೆ ಎದ್ದು ಎಲ್ಲ ಕೆಲಸ ಮಾಡಿ 6 ಗಂಟೆಗೆಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿ ನನಗೆ ಯಾಕೋ ತುಂಬ ಬೇಜಾರಾಗಿದೆ. ಏನಂತ ಹಂಗೂ ಹತ್ಕೊಂಡು ಬಿಟ್ಟೆ, ಏನಂತ ಗೊತ್ತಿಲ್ಲ. ಆಮೇಲೆ ನನ್ನ ಮಗಳಿಗೆ ಹೇಳಿದೆ, ಅವಳು ಬೇಜಾರು ಮಾಡ್ಕೊಂಡ್ಳು. ಅದಕ್ಕೆ ನನಗೆ ಬೇಜಾರಾಯ್ತಲ್ಲ ಹೊರಟು, ಯಾಕೆ ನಾನು ಬಿರಿಯಾನಿ ಮಾಡ್ಬಾರ್ದು ಎಲ್ಲ ಖುಷಿ ಬಿರಿಯಾನಿ ಮಾಡಿದೆ. ನಾನು ಮನ್ಸಿಗೆ ನೋವಾದ ನಾನು ಬಿರಿಯಾನಿ ಮಾಡಿದೆ. ಜೋರು ಹೇಳ್ತೀನಿ, ತುಂಬ ಚೆನ್ನಾಗಿ ಅಷ್ಟೇ ಟೇಸ್ಟ್ ನೋಡ್ತೀನಿ. ಯಾರು ಇಕ್ಕೋದ್ರೆ ಗೊತ್ತೇ ದಿಂಡಿಕಲ್ ಬಿರಿಯಾನಿ ಅಂತ, ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವ್ರಿಗೆ ಅಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಲಾಸ್ಟಲ್ಲಿ ನೋಡಿ, ನೀವು ಮನೇಲಿ ಬಿಸಿ 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 ವೆದರ್ಗೆ ಬಿಸಿ ಬಿಸಿ ದಿಂಡಿಕಲ್ ಬಿರಿಯಾನಿ ಚೆನ್ನಾಗಿದೆ. ಲಾಸ್ಟವರೆಗೂ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.